ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಟ್ ಆ್ಯಂಡ್ ಫ್ಯಾಕ್ಟ್. ನಾನು ಮುರಳಿ ಭಟ್ಪರ್ಲ. ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡುವ. ಶುಂಠಿ ಮಿಠಾಯಿ ಮಾಡುವಾಗ ಮಡಲಿನ ಕಡ್ಡಿಗಳಿದ್ದರೆ ಒಳ್ಳೆಯದಾಗ್ತದೆ. ಆದ ಕಾರಣ ನಾನು ಮಡಲಿನ ಕಡ್ಡಿಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ರೀತಿಯ ಕಡ್ಡಿಗಳನ್ನು ರೆಡಿ ಮಾಡುವ. ಶುಂಠಿ ಮಿಠಾಯಿ ಮಾಡಲಿಕ್ಕೆ ನಾನು 100 ಗ್ರಾಮ್ ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇದನ್ನು ಮೊದಲಿಗೆ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಳುವ. ಕಲ್ಲು ಸಕ್ಕರೆಯನ್ನು ಈ ರೀತಿಯಾಗಿ ಹುಡಿ ಮಾಡಿದ್ದೇನೆ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕುವ. ಮತ್ತೆ ಬೇಕಾಗ್ತದೆ ನಮಗೆ. ನಾನು 100 ಗ್ರಾಮ್ ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನೀಗ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಶುಂಠಿಯನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಬೆಲ್ಲದ ಪಾಕವನ್ನು ಮಾಡಬೇಕು. ನಾನೀಗ 4 kg ಬೆಲ್ಲವನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ನೀರನ್ನು ಹಾಕಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಬೆಲ್ಲ ಈಗ ಪೂರ್ತಿಯಾಗಿ ಕರಗ್ತಾ ಬಂತು. ಆಗ ಮಾಡಿಟ್ಟಂತ ಶುಂಠಿ ಪೇಸ್ಟನ್ನು ಇದಕ್ಕೆ ಸೇರಿಸುವ. ಈ ಶುಂಠಿ ಮಿಠಾಯಿ ಶೀತ, ಕೆಮ್ಮು ಹಾಗೂ ಗಂಟಲು ನೋವಿಗೆಲ್ಲ ಬಹಳ ಒಳ್ಳೆಯದು. ದಿನಕ್ಕೊಂದು 2 ತಿನ್ಬೋದು. ಇದಕ್ಕೆ 1 ಚಮಚ ಆಗುವಷ್ಟು ಪೆಪ್ಪರ್ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈ ನೀರು ತಳ ಬಿಡುವಲ್ಲಿವರೆಗೆ ಇದನ್ನು ಕಾಯಿಸಿಕೊಂಡಿರಬೇಕು. ನೋಡಿ, ಇದೀಗ ತಳ ಬಿಡಲಿಕ್ಕೆ ಶುರುವಾಗಿದೆ. ನಾನು ಇದನ್ನೀಗ 10 ನಿಮಿಷಗಳ ಕಾಲ ಕಾಯಿಸಿದ್ದೇನೆ. ಇನ್ನಿದನ್ನು ಕೆಳಗಿಳಿಸುವ. ಇನ್ನಿದು ಸ್ವಲ್ಪ ತಣಿದ ಮೇಲೆ ಇದನ್ನು ಉಂಡೆಗಟ್ಟಬೇಕು. ಇದೀಗ ಸ್ವಲ್ಪ ತಣಿದ್ರೆ ಸಾಕು. ಸ್ವಲ್ಪ ತಣಿದ ಕೂಡಲೇ ಇದನ್ನು ಉಂಡೆಗಟ್ಟಬೇಕು. ಪೂರ್ತಿ ತಣಿದ್ರೆ ಇದನ್ನು ಉಂಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಉಂಡೆ ಮಾಡುವ ಮೊದಲು ಕೈಗೆ ಈ ರೀತಿಯಾಗಿ ತುಪ್ಪವನ್ನು ಸ್ವಲ್ಪ ಪಸೆ ಮಾಡಿಕೊಳ್ಳಿ. ನಂತರ ಉಂಡೆಗಟ್ಟಿಕೊಳ್ಳಿ. ಈ ರೀತಿಯಾಗಿ ಉಂಡೆ ಮಾಡಿಕೊಳ್ಳಿ. ನಂತರ ಇದನ್ನು ಕಲ್ಲು ಸಕ್ಕರೆ ಹುಡಿಯಲ್ಲಿ ಹಾಕಿಕೊಳ್ಳಿ. ಕಲ್ಲು ಸಕ್ಕರೆ ಹುಡಿಗೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಕಡ್ಡಿಯನ್ನು ಸಿಕ್ಕಿಸಿಕೊಳ್ಳಿ. ಉಂಡೆಗೆ ಕಲ್ಲು ಸಕ್ಕರೆ ಹುಡಿಯನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಡ್ಡಿ ಇಲ್ಲದೆ ಕೂಡ ಈ ಚಾಕ್ಲೇಟ್ ಅನ್ನು ತಿನ್ಬಹುದು. ಶುಂಠಿ ಮಿಠಾಯಿ ಈಗ ರೆಡಿ ಆಯಿತು. ಈ ರೀತಿ ಕಡ್ಡಿ ಸಿಕ್ಕಿಸಿದ ಮಿಠಾಯಿಯನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ಕಡ್ಡಿ ಇಲ್ಲದೆ ಕೂಡ ಈ ರೀತಿ ಮಾಡಬಹುದು. ಈ ಶುಂಠಿ ಮಿಠಾಯಿಯನ್ನು 1 ತಿಂಗಳ ಕಾಲ ಹಾಳಾಗದಂತೆ ಇಡಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.